ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತು ಅಂದರೆ ಏಪ್ರಿಲ್ 8ಕ್ಕೆ ಬುಧವಾರ ರಾಜ್ಯದ ಲಕ್ಷಾಂತರ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಬೆಳ್ಳಂಬೆಳಗ್ಗೆನೇ ಸರ್ಕಾರವು ಹಣ ಬಿಡುಗಡೆ ಮಾಡುವ ಕುರಿತು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಏನಿದು ಭರ್ಜರಿ ಗುಡ್ ನ್ಯೂಸ್? ಗೃಹಲಕ್ಷ್ಮಿಯರಿಗೆ 8,000ದಿಂದ 10,000ದವರೆಗೆ ಹಣ ಬ್ಯಾಂಕ್ ಖಾತೆಗೆ ಬರಲಿದೆಯೇ? ಎಲ್ಲ ವಿವರಣೆಗಾಗಿ ನೀವು ಬಿಗಿನಿಂಗಿಂದ ಎಂಡ್ ತನಕ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಅದೇ ರೀತಿ ನೀವು ಈ ಮಾಹಿತಿಯನ್ನು ನಿಮ್ಮ ಹತ್ತಿರದವರಿಗೂ ಶೇರ್ ಮಾಡಿ. ನೀವು ಮೊದಲನೇದಾಗಿ ಈ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರಾ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇವತ್ತು ಸುಮಾರು 27 ಜಿಲ್ಲೆಗಳ ಫಲಾನುಭವಿಗಳ ಖಾತೆಗಳಿಗೆ 28 ಮತ್ತು 29ನೇ ಕಂತಿನ ಹಣ ಜಮೆಯಾಗುತ್ತಿದೆ. ಕೆಲವು ಜಿಲ್ಲೆಗಳಿಗೆ ಬಾಕಿ ಇರುವ ಕಂತುಗಳು ಸೇರಿ ಒಟ್ಟು 6,000 ರೂಪಾಯಿಗಳವರೆಗೆ, ಅಂದರೆ 2,000ದ ಹಾಗೆ 2,000ದ ಹಾಗೆ 3 ಕಂತಿನ ಹಣ ಒಟ್ಟು 6,000 ಖಾತೆಗೆ ಬರುವಂತಹ ಸಾಧ್ಯತೆ ಇದೆ. ಇದು ಬರುವಂಥದ್ದು ಮೊದಲಿನ ಕಂತು ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅಂಥವರಿಗೆ ಮಾತ್ರ. ಕೆಲವೊಂದು ಫಲಾನುಭವಿಗಳಿಗೆ ಎಲ್ಲ ಕಂತುಗಳು ಕೂಡ ಕರೆಕ್ಟಾಗಿ ಬಂದಿರುತ್ತೆ, ಅಂಥವರಿಗೆ 2,000 ಮಾತ್ರ ಹಣ ಬರುವಂಥದ್ದು. ಇನ್ನೂ ಉಳಿದ ಫಲಾನುಭವಿಗಳು ಯಾರಿದ್ದಾರೋ, ಯಾರಿಗೆಲ್ಲ ಹಣ ಬಂದಿಲ್ಲ ಇದಕ್ಕಿಂತ ಮೊದಲು 26ನೇ ಕಂತಾಗಿರಬಹುದು, 27 ಆಗಿರಬಹುದು, 28ನೇ ಕಂತು ಸಹ ಆಗಿರಬಹುದು, ಯಾರಿಗೆಲ್ಲ ಪೆಂಡಿಂಗ್ ಇತ್ತೋ ಅಂಥವರಿಗೆ 6,000 ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಬರುವಂತಹ ಸಾಧ್ಯತೆ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ಹಣ ಬಾರದೆ ಬಾಕಿ ಉಳಿಸಿಕೊಂಡಿದ್ದವರಿಗೆ ಈ ಬಾರಿ ಆದ್ಯತೆಯನ್ನು ಕೂಡ ನೀಡಲಾಗಿದೆ. ಯಾರಿಗೆಲ್ಲ ಮೊದಲು ಕರೆಕ್ಟಾಗಿ ಎಲ್ಲ ಕಂತುಗಳು ಸಂದಾಯ ಆಗಿದೆಯೋ ಅಂಥವರಿಗೆ 3ನೇ ಹಂತದಲ್ಲಿ ಬರುವಂತಹ ಚಾನ್ಸಸ್ ಕೂಡ ಇದೆ. ಯಾರಿಗೆಲ್ಲ ಹಣ ಬಂದಿಲ್ಲ, ಇನ್ನೂ ಕೂಡ 28ನೇ ಕಂತು ಬಂದಿಲ್ಲ ಅಥವಾ 27ನೇ ಕಂತು ಬಂದಿಲ್ಲ ಅಂಥವರಿಗೆ ಮೊದಲ ಹಂತದಲ್ಲೇ ಹಣವನ್ನು ಬಿಡುಗಡೆ ಮಾಡಿಯಾಗಿದೆ. ಇನ್ನು ಹಣ ಬಿಡುಗಡೆಯಾಗುತ್ತಿರುವ ಪ್ರಮುಖ ಜಿಲ್ಲೆಗಳು ಯಾವುದೆಂದರೆ ಚಿತ್ರದುರ್ಗ, ತುಮಕೂರು, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಹಾಸನ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗ, ಧಾರವಾಡ ಮತ್ತು ಯಾದಗಿರಿ. ಈ ಜಿಲ್ಲೆಗಳಿಗೆ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿ ಆಗಿದೆ ಮತ್ತು ಜಮಾ ಆಗ್ತಾ ಇದೆ. ಅದು 28ನೇ ಕಂತಾಗಿರಬಹುದು, 29ನೇ ಕಂತಾಗಿರಬಹುದು. ಯಾರಿಗೆಲ್ಲ 27ರಿಂದ ಯಾವುದೇ ಕಂತು ಬಂದಿಲ್ಲ ಅಂಥವರಿಗೆ 2,000ದ ಹಾಗೆ 3 ಕಂತಿನ ಹಣ ಕೂಡ ಒಟ್ಟಿಗೆ ಬ್ಯಾಂಕ್ ಖಾತೆಗೆ ಬರುತ್ತೆ. ನೀವು ದಯವಿಟ್ಟು ಬ್ಯಾಂಕ್ ಖಾತೆಯನ್ನು ಹೋಗಿ ಸ್ಟೇಟಸನ್ನು ಚೆಕ್ ಮಾಡಿ, ನಿಮಗೆ ಯಾವುದೆಲ್ಲ ಹಣ ಬಂದಿದೆ, ಎಷ್ಟು ಹಣ ಬಂದಿದೆ ಅಂತ ಹೇಳಿ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಇನ್ನು ಹಣ ಬಾರದಿದ್ದರೆ ಏನು ಮಾಡಬೇಕು, ಇದಕ್ಕೆ ಕೂಡ ಒಂದು ಮಹತ್ವವಾದ ಅಪ್ಡೇಟನ್ನು ಕೂಡ ನಾನು ಇದರಲ್ಲಿ ಕೊಡ್ತಾ ಹೋಗ್ತೇನೆ. ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬರುತ್ತಿಲ್ಲವೆಂದರೆ ನೀವು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು. ಅದು ಯಾವ ಕೆಲಸ ಅಂತ ಹೇಳಿದರೆ ಲೈಫ್ ಸರ್ಟಿಫಿಕೇಟ್, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಲೇಬೇಕು. ಇದನ್ನು ನೀವು ಖಚಿತಪಡಿಸ್ಕೊಳ್ಳಿ. ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಏನಿದೆ ಇದನ್ನು ನೀವು ನಿಮ್ಮ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ನೀವು ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ KYC, ರೇಷನ್ ಕಾರ್ಡ್ KYC ಅಪ್ಡೇಟ್ ಆಗಿರಬೇಕು. ಇನ್ನು NPCI ಮ್ಯಾಪಿಂಗ್ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿ NPCI ಅಂದರೆ NPCI ಮ್ಯಾಪಿಂಗ್ ಆಗಿರಬೇಕು. ಇದು ಕೂಡ ಮಹತ್ವವಾದ ಒಂದು ಅಪ್ಡೇಟ್ ಅಂತಲೇ ಹೇಳಬಹುದು. ಇದು ಕೂಡ ನೀವು ಮಾಡಿದ್ದೀರಾ ಅಂತ ಹೇಳಿ ಚೆಕ್ ಮಾಡಿಸ್ಕೊಳ್ಳಿ. ಇದೆಲ್ಲವೂ ಕೂಡ ನಿಮ್ಮಲ್ಲಿ ಕರೆಕ್ಟಾಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಎಲ್ಲ ಕಂತುಗಳು ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಬರುತ್ತೆ.
ಇನ್ನು ಸರ್ಕಾರ ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದೆ. ತಾಂತ್ರಿಕ ದೋಷಗಳಿಂದಾಗಿ ಮತ್ತು ಸರ್ಕಾರದ ಬಂಡವಾಳದ ಕೊರತೆಯಿಂದಾಗಿ ಕೆಲವರಿಗೆ ಹಣ ತಡವಾಗಿ ತಲುಪುತ್ತಿದೆ. ಆದರೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಖಾತೆಗೂ ಹಣ ತಲುಪಿಸಲು ಮುಖ್ಯಮಂತ್ರಿಗಳು ಮತ್ತು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆದೇಶವನ್ನು ನೀಡಿದ್ದಾರೆ. ಇನ್ನು ಫಲಾನುಭವಿಗಳು ಇವತ್ತು ಸಂಜೆಯೊಳಗೆ ತಮ್ಮ ಬ್ಯಾಂಕ್ ಖಾತೆ ಅಥವಾ ಮೆಸೇಜ್ಗಳನ್ನು ಪರಿಶೀಲಿಸಿ ಹಣ ಬಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕಾಗಿ ಕೂಡ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಿಮ್ಮ ಒಂದು ಕಮೆಂಟು ಕೂಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಆದರ್ಶ, ಅಂದರೆ ಸರ್ಕಾರವು ಹಣ ಕರೆಕ್ಟಾಗಿ ಹಾಕ್ತಾ ಇದ್ದೇವೆ ಇಲ್ವೇ ಎಂಬ ಭರವಸೆ ಕೂಡ ಇಲ್ಲದ ಫಲಾನುಭವಿಗಳು ಕೂಡ ಇರ್ತಾರೆ. ಅಂಥವರಿಗೂ ಕೂಡ ಒಂದು ಭರವಸೆ, ಅವರು ಕೂಡ ಆತಂಕ ಪಡಬೇಕಾಗಿಲ್ಲ. ನಮ್ಮ ಬ್ಯಾಂಕ್ ಅಕೌಂಟ್ ಸರಿಯಾಗಿದೆ ಇಲ್ಲವೇ ಅಂತ ಹೇಳಿ, ನಮಗೆ ಹಣ ಬರ್ತಾ ಇಲ್ಲ, ಬೇರೆ ಜಿಲ್ಲೆಯವರಿಗೆ ಬರ್ತಾ ಇದೆ, ನಮಗೆ ಮಾತ್ರ ಯಾಕೆ ಬರ್ತಾ ಇಲ್ಲ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಸಮಸ್ಯೆ ಇರಬಹುದಾ ಎಂದು ಕೂಡ ಆತಂಕ ಪಡುವಂತಹ ಎಷ್ಟೋ ಮಹಿಳೆಯರಿಗೂ ಕೂಡ ನಿಮ್ಮ ಒಂದು ಕಮೆಂಟು ಕೂಡ ಅವರಿಗೆ ಒಂದು ಧೈರ್ಯವನ್ನು ತಂದುಕೊಡುತ್ತೆ. ನೀವು ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ದರೂ ಕೂಡ ತಿಳಿಸಿ. ನಿಮ್ಮ ಜಿಲ್ಲೆಗೆ ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದರೂ ಕೂಡ ನಿಮ್ಮ ಹೆಸರನ್ನು ಹಾಕಬೇಡಿ, ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ದಯವಿಟ್ಟು ನೀವು ಕಮೆಂಟನ್ನು ಹಾಕಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿ 29ನೇ ಕಂತು ಕೂಡ ರಿಲೀಸ್ ಆಗಿದೆ. ಇನ್ನು 30ನೇ ಕಂತು ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ. ಅದು ಕೂಡ ರಿಲೀಸ್ ಆಗುವಂತಹ ಹಂತದಲ್ಲಿದೆ. ನೀವು ದಯವಿಟ್ಟು ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮ್ಮ ಹತ್ರದವರಿಗೂ ಶೇರ್ ಮಾಡಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.